ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಸನಾತನ ಕಥನದಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ಒಂದು ರೇರೆಸ್ಟ್ ಹಂಗೆ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋ ಥರದ ಒಂದು ಸ್ಟೋರಿ ಅನ್ನೋದು. ಇದನ್ನ ಕೇಳೋಕ್ಕಿಂತ ಮುಂಚೆನೆ ಬಹಳಷ್ಟು ಜನ ಒಂದು ಜಡ್ಜ್ಮೆಂಟಲ್ ಒಪಿನಿಯನ್ ಅನ್ನ ಕೊಡಬಹುದು. ಬಟ್ ಈ ಒಂದು ಕಥೆಯನ್ನ ಕೇವಲ ಒಂದು ಕಥೆ ಅಂತಾದ್ರೂ ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಕಥೆಯ ಕೊನೆಯಲ್ಲಿ ನಾನು ಕ್ರಕ್ಸ್ ಅಂತ ಏನಿರುತ್ತೆ ಅಂದ್ರೆ ಮಾರಲ್ ಆಫ್ ದ ಸ್ಟೋರಿ ಅಂತ ಇರುತ್ತಲ್ಲ, ಅದು ನನಗೆ ಇಂಪಾರ್ಟೆಂಟ್. ಹಿಂಗಾಗಿರ್ಲಿಲ್ವಾ, ಹಿಂಗಾಗಕ್ ಚಾನ್ಸೇ ಇಲ್ಲ ಅನ್ನೋ ಡಿಬೇಟ್ ಗುಡ್, ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರೀತಾರೆ ಅದನ್ನ. ಆದ್ರೆ ವಾಟ್ ಈಸ್ ದ ಕ್ರಕ್ಸ್ ಅನ್ನೋದಿದೆ ಅಲ್ಲ, ದ್ಯಾಟ್ ಈಸ್ ಮೈ ಕನ್ಸರ್ನ್. ಇವತ್ತಿನ ಸನಾತನ ಕಥನದ ಎಪಿಸೋಡ್ನಲ್ಲಿ ನಾನು ಹೇಳೋಕೆ ಹೊರಟಿರೋದು ಮಹಾಭಾರತದ ಒಂದು ಉಪಕಥೆ. ಆದ್ರೆ ಈ ಉಪಕಥೆ ಬಹುಶಃ ಇಡೀ ಮಹಾಭಾರತದಲ್ಲಿ ನಾವು ಏನೇನ್ ಕಥೆಯನ್ನ ಕೇಳಿದೀವಿ, ಈ ಒಂದು ಕಥೆಯನ್ನ ಕೇಳಿದಾಗ ಕಣ್ಣು ಅರಳಿದ್ದು ಹಂಗೆ ಅರಳ್ಕೊಂಡಿರುತ್ತೆ. ಹಂಗೆ ಇವತ್ತಿನ ನಮ್ಮ ಟೆಕ್ನಾಲಜಿ ಅಥವಾ ಮೆಡಿಕಲ್ ಎಕ್ಸಲೆನ್ಸಿ ಅನ್ನೋದು ಎಲ್ಲದರ ನಡುವೆ ಅದನ್ನ ಎಕ್ಸೆಪ್ಟ್ ಮಾಡೋ ತರದಲ್ಲಿ ತುಂಬಾ ಕಷ್ಟ ಆಗತ್ತೆ ಅಂತ ಒಂದು ಕಥೆ. ಏನ್ ಕಥೆ? ಗರ್ಭಿಣಿ ರಾಜನ ಕಥೆ. ಅರೆ ಏನಿದು ಗರ್ಭಿಣಿ ರಾಜ? ಗಂಡಸರಿಂಗ್ ಗರ್ಭಿಣಿ ಆಗಕ್ ಸಾಧ್ಯ? ಈ ಕಥೆಯನ್ನ ಕೇಳಿಸ್ಕೊಡಿ. ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರು ಬಂದು ಯುವನಶ್ವ ಅಂತ. ಇವನು ಯಾರಪ್ಪ ಅಂತಂದ್ರೆ ಇಕ್ಷ್ವಾಕು ಮನೆತನ ಅನ್ನೋದನ್ನ ಕೇಳಿದ್ದೀರಾ ನೀವು? ಶ್ರೀರಾಮಚಂದ್ರ ಯಾವ ಮನೆತನದಲ್ಲಿ ಹುಟ್ಟಿರ್ತಾನೆ, ಅದೇ ಒಂದು ಸೂರ್ಯವಂಶದಲ್ಲಿ ಹುಟ್ಟಿರುವಂತಹ ಮಹಾರಾಜ ಯುವನಶ್ವ. ಇವನ ಹತ್ರ ಎಲ್ಲದೂ ಇರುತ್ತೆ. ಆದ್ರೆ ಎಲ್ರಿಗೂ ಒಂದು ಕೊರಗು ಅನ್ನೋದನ್ನ ದೇವ್ರು ಕೊಟ್ಟೇ ಇರ್ತಾನೆ. ಇಲ್ಲ ಅಂತಂದ್ರೆ ಅದು ಮನುಷ್ಯನ ಬದುಕೇ ಅಲ್ಲ ಅಂತ ಹೇಳ್ತೀವಲ್ವಾ, ಹಾಗೆ ಇವನಿಗೂ ಸಹ ಒಂದು ಕೊರಗಿತ್ತು. ಏನು? ಅವನಿಗೆ ಮಕ್ಕಳೇ ಇರಲಿಲ್ಲ. ರಾಜ್ಯ ಇದೆ, ಸಂಪತ್ತಿದೆ, ಹೆಂಡತಿಯರಿದ್ದಾರೆ, ಮಂತ್ರಿಗಳಿದ್ದಾರೆ, ಪ್ರೀತಿಸುವ ಪ್ರಜೆಗಳಿದ್ದಾರೆ, ಆದ್ರೆ ಒಂದು ಮಗು ಇಲ್ಲ. ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಯಜ್ಞ ಮಾಡೋಣ. ಈಗ ರಾಮಾಯಣದಲ್ಲಿ ರಾಮ ಹುಟ್ಟುವಾಗ ದಶರಥ ರಾಜ ಮಾಡಿದ್ದು ಏನ್ ಹೇಳಿ? ಪುತ್ರಕಾಮೇಷ್ಟಿ ಯಾಗ. ಇಲ್ಲಿ ಇವನು ಮಾಡೋದು ಏನು ಅಂತಂದ್ರೆ ಇಷ್ಟಿ ಯಾಗ, ಅಂದ್ರೆ ಅವನ ಆಸೆ ಅನ್ನೋದು ಏನಿರುತ್ತೆ ಅದನ್ನ ಪೂರೈಸುವಂತಹ ಯಜ್ಞವನ್ನ ಚವನ ಮಹರ್ಷಿಗಳ ನೇತೃತ್ವದಲ್ಲಿ ಅವನು ಆಯ್ದುಕೊಳ್ತಾನೆ. ಯಜ್ಞ ಮಾಡಾದ್ಮೇಲೆ ಒಂದು ಉದಕದ ಕಮಂಡಲವನ್ನ ಕೊಡ್ತಾರೆ ಚವನ ಮಹರ್ಷಿಗಳು. ಅದ್ರೊಳಗಡೆ ಮಂತ್ರಿಸಿರುವಂತಹ ನೀರಿರುತ್ತೆ. ಅವ್ರು ಹೇಳ್ತಾರೆ ಚವನ ಋಷಿಗಳು, ನೋಡಪ್ಪ, ಇದನ್ನ ಬೆಳಗಿನ ಜಾವದಲ್ಲಿ ನಿನ್ನ ಯಾರ್ಯಾರು ಹೆಂಡತೀರಿದ್ದಾರೆ ಆ ಹೆಂಡತೀರಿಗೆ ಇದನ್ನ ತೀವ್ರ ಭಕ್ತಿ ಭಾವದಿಂದ ದೇವರನ್ನ ನೆನೆಸ್ಕೊಂಡು ಒಂದೊಳ್ಳೆ ಪುತ್ರನನ್ನ ಕರುಣಿಸಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅವನಿಂದ ಈ ಒಂದು ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಷ್ಠೆಯನ್ನ ಬೆಳೆಸ್ಕೊಂಡು ನಿನ್ನ ರಾಣಿಯರಿಗೆ ಈ ನೀರನ್ನ ಕೊಡು ಅಂತ ಹೇಳಿರ್ತಾರೆ. ಅಂದ್ರೆ ವಿಧಿಯಾಟ ಅಂತ ಹೇಳಿ ಅಥವಾ ಅದನ್ನ ನೀವು ಹಿಂಗಾಗ್ಬೇಕಿತ್ತು ಅಂತ ಬರ್ಕೊಂಡಿತ್ತು ಅಂತ ಬೇಕಾದ್ರೂ ಹೇಳಿ, ಅಥವಾ ಆಕ್ಸಿಡೆಂಟ್ ಆದ್ರೂ ಹೇಳಿ. ಏನಾಗತ್ತೆ ಅವತ್ ರಾತ್ರಿ ಅಂತಂದ್ರೆ, ರಾಜ ಅಂತಂದ್ರೆ ಹೇಳಿ ಕೇಳಿ ಅವನಿಗೆ ಏನ್ ಬೇಕು ಬೇಡ ಎಲ್ಲದ್ರ ನಡುವೆ ಕೇಳೋಕೆ ಸಾವಿರಾರು ಜನ ಪರಿಚಾರಕರು, ಸೇವಕಿಯರು, ಹಂಗೆ ದ್ವಾರಪಾಲರು ಎಲ್ಲರೂ ಇರ್ತಾರೆ. ಆದ್ರೆ ಅವತ್ತಿನ ಮಟ್ಟಿಗೆ ರಾಜ ನಿದ್ದೆಯಿಂದ ಸಡನ್ ಆಗಿ ಎದ್ದೇಳ್ತಾನೆ. ಅವನಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ಕರೆದ್ರೆ ಯಾರು ಸಹ ಅವನ ಸುತ್ತಮುತ್ತಲಲ್ಲಿ ಇಲ್ಲ. ಅವಾಗ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಅವನೇ ನೀರ್ ಕುಡಿಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇರುವಾಗ ಅಲ್ಲಿ ಯಾಗಶಾಲೆಗೆ ಏನಿರತ್ತಲ್ವಾ, ಆ ಯಾಗಶಾಲೆಯ ಹೊರಗಡೆಯಲ್ಲೇ ಒಂದು ಕುಂಭ ಅನ್ನೋದು ಅವನಿಗೆ ಕಾಣಿಸುತ್ತೆ. ಅದು ಕತ್ಲೆಯಲ್ಲಿ ಅವನಿಗೆ ಪೂರ್ತಿಯಾಗಿ ಏನು ಎತ್ತ ಇದ್ಯಾವುದ್ರ ಪರಿವೆ ಅನ್ನೋದಿರೋದಿಲ್ಲ, ಅಷ್ಟು ದಾಹ ಆಗಿರತ್ತೆ ಅವನಿಗೆ. ತಗೊಂಡು ಆ ಕಂಬಿಗೆಯನ್ನ ಗಟ 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 ಅಂತ ನೀರನ್ನ ಕುಡಿದು ಬಿಡ್ತಾನೆ ರಾಜ. ಆದ್ರೆ ಬೆಳಗ್ಗೆ ಎದ್ದ ಮೇಲೆ ರಾಜನಿಗೆ ಗೊತ್ತಾಗತ್ತೆ, ಅವನು ರಾತ್ರಿ ದಾಹ 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 ಅಂತ ಅನ್ಕೊಂಡು ಕತ್ಲಲ್ಲಿ ಕುಡಿದಿದ್ ಯಾವ ನೀರು ಅಂತಂದ್ರೆ ಹಿಂದಿನ ದಿನ ಯಜ್ಞ ಮಾಡಿದಾಗ ನಿನ್ನ ರಾಣಿಯರಿಗೆ ಇದನ್ನ ಕುಡಿಸು ಅಂತ ಚವನ ಮಹರ್ಷಿಗಳು ಕೊಟ್ಟಿರುವಂತಹ ಮಂತ್ರಿಸಿದ ಉದಕವನ್ನ ಮಹಾರಾಜ ಕುಡ್ಕೊಂಡು ಕೂತಿದ್ದಾನೆ. ಇವಾಗ ಏನ್ ಮಾಡೋಣ? ಆ ಮಂತ್ರಿಸಿದ ಉದಕದ ಉದ್ದೇಶವೇ ಏನಾಗಿತ್ತು ಅಂತಂದ್ರೆ ರಾಣಿಯರು ಗರ್ಭಿಣಿಯಾಗಿ ಪುತ್ರ ಅಥವಾ ಪುತ್ರಿ ಅನ್ನೋದು ಆ ರಾಜನಿಗೆ ಹುಟ್ಲಿ ಅನ್ನೋದಾಗಿದ್ರೆ, ಈ ರಾಜನೇ ಕುಡ್ಕೊಂಡು ಕುಂತಿರುವಾಗ ಅದ್ರಲ್ಲಿ ಏನ್ ಪವರ್ ಇರುತ್ತೆ? ಆ ಪವರ್ ಅನ್ನಂತೂ ಡಿಸ್ಮಿಸ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಇದು ಪ್ರಕೃತಿಗೆ ಸವಾಲು ಅನ್ನುವ ರೀತಿಯಲ್ಲಿ ಒಂದು ಮ್ಯಾಜಿಕ್ ಅಂತ ಹೇಳಿ ಅಥವಾ ನಂಬಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅಂತ ಒಂದು ಘಟನೆ ನಡೆಯುತ್ತೆ. ರಾಜ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ. ಯುವನಶ್ವ ರಾಜ 9 ತಿಂಗಳ ಕಾಲ ಅವನ ಗರ್ಭದಲ್ಲಿ ಮಗುವನ್ನ ಒಂದು ತಾಯಿ ಗರ್ಭಿಣಿಯಾಗಿರುವಾಗ ಹೇಗೆ ಪೋಷಣೆ ಮಾಡ್ತಾಳಲ್ಲ ಹಾಗೇ ಮಾಡ್ತಾನೆ. ಒಂದು ಮಹಾರಾಜನಾಗಿದ್ರೂ ಕೂಡ
ಇದು ತನ್ನ ಹಣೆ ಬರಹ. ನನಗ್ ಬೇಕಾಗಿರುವಂತಹ ಮಗುವನ್ನ ನಾನು ಕೇಳಿದೀನಿ, ಮಧ್ಯದಲ್ಲಿ ನನ್ನ ತಪ್ಪು ಅಥವಾ ವಿಧಿಬರಹನೋ ಏನೋ, ದಾಹದಿಂದ ಆ ನೀರನ್ನ ಕುಡಿದಿದ್ದೀನಿ, ಈಗ ಈ ಎಲ್ಲದನ್ನ ಅನುಭವಿಸೋದು ನನ್ನ ಹಣೆ ಬರಹ, ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವನು ಆ ಮಗುವನ್ನ ಗರ್ಭದಲ್ಲಿ ಪೋಷಿಸ್ತಾನೆ. ಆದ್ರೆ ಇವಾಗ ಇನ್ನೊಂದು ಟ್ರಿಕ್ ಇದೆ ಇಲ್ಲಿ. ಈಗ ಹೆಣ್ಣು ಮಕ್ಕಳ ದೇಹ ಅನ್ನೋದೇನಿರುತ್ತೆ, ಅದು ಹೆರಿಗೆ ನೋವು ಬಂದಾಗ ಅಥವಾ ಹೆರಿಗೆ ಹೇಗ್ ಆಗತ್ತೆ ಅಂತಂದ್ರೆ ಅದು ವೆಜೈನಾ ಮೂಲಕ, ಅಂದ್ರೆ ಆ ಮಗು ಹೊರಗಡೆ ಬರೋಕೆ ಪ್ರಕೃತಿ ಆ ಹೆಣ್ಣಿನ ದೇಹವನ್ನ ಹಾಗೆ ಸೃಷ್ಟಿ ಮಾಡಿದೆ. ಆದ್ರೆ ಇಲ್ಲಿ ಅದು ಹೇಗೆ ಹೊರಗೆ ಬರೋಕ್ ಸಾಧ್ಯ? ಗಂಡಸಿನ ಜನನಾಂಗದ ಮೂಲಕ ಒಂದು ಮಗುವನ್ನ ಹೊರಗಡೆ ಹಾಕೋದು ಅಥವಾ ಆ ರೀತಿ ಹಿಂದೆಲ್ಲೂ ಆಗದ್ದೇ ಇರುವಾಗ ಮಗುವನ್ನ ಹೆಂಗ್ ಬದುಸ್ಕೊಳ್ಳೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅವನ ರಾಣಿಯರಿಗೆ, ಅವನ ಮಂತ್ರಿಯರಿಗೆ, ಖುದ್ದು ರಾಜನಿಗೆ, ಎಲ್ರಿಗೂ ಕೂಡ ಟೆನ್ಷನ್. ಆವಾಗ ಅಶ್ವಿನಿ ಕುಮಾರರು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರಲ್ಲ, ಅವರು ನೆರವಿಗೆ ಬರ್ತಾರೆ. ರಾಜ, ನೀನು ತಲೆಬಿಸಿ ಮಾಡ್ಕೊಳ್ಬೇಡ, ನಮಗೆ ಬರದೇ ಇರುವಂತಹ ವೈದ್ಯಕೀಯ ವಿದ್ಯೆ ಅಂತ ಏನೂ ಇಲ್ಲ. ಆ ಮಗುವನ್ನ ನಾವು ಸುಸೂತ್ರವಾಗಿ ಹೆರಿಗೆ ಆಗುವ ರೀತಿಯಲ್ಲಿ ನಿನ್ನ ತೊಡೆಯ ಮೂಲಕ ಆ ಮಗುವಿನ ಹೆರಿಗೆ ಮಾಡಿಸ್ತೀವಿ ಅಂತ ಹೇಳಿ ಅವರು ಅದನ್ನ ಮಾಡಿಸ್ತಾರೆ. ಮಗು ತುಂಬಾ ಹೆಲ್ದಿಯಾಗಿ ಹುಟ್ಟುತ್ತೆ. ರಾಜನ ತೊಡೆಯ ಮೂಲಕ ಆ ತೊಡೆಯನ್ನ ಸೀಳಿ ಮಗುವನ್ನ ಹೆರಿಗೆ ಮಾಡಿಸಿ ರಾಜನೂ ಬದುಕುಳಿತಾನೆ. ಅವನ ಗರ್ಭದಿಂದ ಹೊರಗೆ ಬಂದಿರುವಂತಹ ತೊಡೆಯನ್ನ ಸೀಳಿಕೊಂಡು ಹೊರಗಡೆ ಬಂದಿರುವಂತಹ ಆ ಪುಟಾಣಿ ಮಗು ಕೂಡ ಬದುಕಿ ಉಳಿಯುತ್ತೆ. ಸೊ ಈ ಮಗು ಹೊರಗಡೆ ಬಂದಾದ್ಮೇಲೆ ಇಲ್ಲಿಗೆ ಸಮಸ್ಯೆ ಮುಗಿತಾ? ಮಗುಗ್ ಹಾಲೆಂಗ್ ಕೊಡಕ್ ಸಾಧ್ಯ? ಆ ಮಗುವನ್ನ ಪೋಷಣೆ ಮಾಡಬೇಕಾಗಿರುವಂತಹ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ಏನಿರುತ್ತೆ, ಸ್ತನ, ಅದು ಗಂಡಸಿಗೆ ಇರೋದಿಲ್ಲ. ಇದ್ರೂ ಕೂಡ ಅದರಲ್ಲಿ ಹಾಲು ಉತ್ಪತ್ತಿ ಆಗೋದಿಲ್ಲ. ಆವಾಗ ಅದಕ್ಕೂ ಕೂಡ ನೋಡಿ, ದೇವತೆಗಳ ಕೃಪೆ ಇದ್ರೆ ಏನೇನು ಇಂಪಾಸಿಬಲ್ ಥಿಂಗ್ಸ್ ಅನ್ನೋದು ಈ ಕಥೆಯಲ್ಲಿ ಪಾಸಿಬಲ್ ಆಯ್ತು ಅಂತಂದ್ರೆ, ಆ ಮಗುಗೆ ಯಾರು ಪೋಷಣೆಯನ್ನ ಮಾಡ್ತಾರೆ ಅಂತಂದ್ರೆ, ದೇವರಾಜ ಇಂದ್ರ ಬಂದು ಅವನ ಹೆಬ್ಬೆರಳನ್ನ ಕೊಯ್ದು ಅದನ್ನ ಮಗುವಿನ ಬಾಯಿಗಿಡ್ತಾನೆ. ಇವಾಗ ಮಗುಗೆ ಯಾಕೆ ರಕ್ತ ಕುಡಿಸ್ತಿದ್ದಾನೆ ಅನ್ನೋ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ನಂಬಿಕೆಯ ಪ್ರಕಾರ ಅಥವಾ ಈ ಒಂದು ಕಥೆಯಲ್ಲಿ ಮೆನ್ಷನ್ ಮಾಡಿರುವ ಪ್ರಕಾರ ದೇವತೆಗಳ ದೇಹದಲ್ಲಿ ಹರಿಯುವಂಥದ್ದು ಮನುಷ್ಯರ ಹಾಗೆ ರಕ್ತ ಅಲ್ಲ, ಅದು ಹಾಲು, ಅಂದ್ರೆ ಅಮೃತಕ್ಕೆ ಸಮಾನ. ಹಾಲನ್ನ ಅಮೃತ ಅಂತ ಕೂಡ ಕರಿತೀವಿ ನಾವು. ಆ ಮಗು ಹಾಗೆ ಹಾಲನ್ನ ಕುಡಿದು ಪೋಷಣೆಯನ್ನ ಪಡ್ಕೊಳ್ತು. ಇವತ್ತಿಗೂ ಒಂದು, ಅಂದ್ರೆ ಇದ್ರದ್ದೇ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು ಅಥವಾ ನಮ್ಮ ನಂಬಿಕೆ ಅಂತ ಹೇಳ್ಬೋದು. ಆಯ್ತಾ, ಸಣ್ಣ ಮಕ್ಕಳು ಯಾವಾಗ್ಲೂ ನೋಡಿ ಬೆರಳು ಚೀಪ್ತಾ ಇರ್ತಾರೆ. ಅಂದ್ರೆ ಅದ್ರದ್ದೇ ಒಂದು ಮಸಲ್ ಮೆಮೊರಿ ಅನ್ನೋದು. ಆ ಮಾನದತ ಅನ್ನೋ ಮಗು ದೇವರಾಜ ಇಂದ್ರನ ಹೆಬ್ಬೆರಳನ್ನ ಚೀಪಿ ಹಾಲನ್ನ ಪಡೆದು ಹೇಗೆ ಪೋಷಣೆಯನ್ನ ಪಡ್ಕೊಂಡು ಬೆಳೆದ, ಆ ಒಂದು ಮಸಲ್ ಮೆಮೊರಿ ಅನ್ನೋದು ಇನ್ನೂ ಕೂಡ ನಮ್ಮಲ್ಲಿ, ಅಂದ್ರೆ ಮನುಷ್ಯ ಜಾತಿಯಲ್ಲಿ ಇರೋದ್ರಿಂದ ಇವತ್ತಿಗೂ ಕೂಡ ಪುಟಾಣಿ ಮಕ್ಕಳು ಅವರ ಹೆಬ್ಬೆರಳನ್ನ ಬಾಯಲ್ಲಿಟ್ಕೊಂಡು ಚೀಪ್ತಾ ಇದ್ದಾರೆ ಅನ್ನೋ ನಂಬಿಕೆ ಇದೆ. ಸೊ ಈ ಕಥೆ ಇಷ್ಟೆಲ್ಲ ಅಂದ್ರೆ ಮಿಸ್ಟ್ರಿ ಅನ್ನಿ ಅಥವಾ ಕೆಲವು ಜನರಿಗೆ ನಾನ್ಸೆನ್ಸ್ ಅನ್ಬಹುದು. ಹೆಂಗಿದನ್ನ ನಂಬಕ್ ಸಾಧ್ಯ? ಪ್ರೆಗ್ನೆಂಟ್ ಆಗೋದಂತೆ, ನೀರಿಂದ ಪ್ರೆಗ್ನೆಂಟ್ ಆಗೋದಂತೆ, ಅಥವಾ ಅವನ್ನ ತೊಡೆಯನ್ನ ಸೀಳಿ ತೆಗೆಯೋದಂತೆ. ಸಿ, ಲಾಜಿಕಲಿ ಇಟ್ ಡಸಂಟ್ ಮೇಕ್ ಸೆನ್ಸ್. ಬಟ್ ಈ ಕಥೆಯ ಮೂಲಕ, ಈ ಒಂದು ಉಪಕಥೆಯ ಮೂಲಕ ಮಹಾಭಾರತದಲ್ಲಿ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಕ್ರಕ್ಸ್ ಆಫ್ ದ ಕಾಂಟೆಂಟ್ ಫಾರ್ ಮೀ. ನೋಡಿ, ಸಾಮಾನ್ಯವಾಗಿ ಈ ಮಕ್ಕಳನ್ನ ಹಡಿಯೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಅವರ ಪಾಲನೆ ಪೋಷಣೆ ಎಲ್ಲ ಮಾಡೋದು ಹೆಂಗಸರ ಕೆಲಸ ಅನ್ನೋ ತರದ ಟ್ಯಾಗ್ ಏನೋದಿತ್ತು, ಅದರ ಹೊರತಾಗಿ ಪೇರೆಂಟ್ಹುಡ್ ಅನ್ನೋದಕ್ಕೆ ಒಬ್ಬ ತಂದೆಯ ಅವಶ್ಯಕತೆ ಎಷ್ಟಿದೆ, ಹಾಗೆ ಆ ತಂದೆ ತಾಯಿಯ ಮಾತೃತ್ವವನ್ನ ಕೊಡೋಕೆ ಕೂಡ ಬಲಿಷ್ಠನಾಗಿ ರೆಡಿ ಆಗಬಹುದು ಅನ್ನೋದಕ್ಕೆ ಆತ ಮಹಾರಾಜ ಆಗಿದ್ರು ಕೂಡ ತನ್ನ ಆ ಮಗುವಿನ ಮೇಲೆ ಇರುವಂತಹ ಪ್ರೀತಿ, ಆ ಪ್ರೀತಿಯ ಸಲುವಾಗಿ ಅವನು ತನ್ನ ಸಾವನ್ನು ಕೂಡ ಲೆಕ್ಕಿಸದೆ ಮುಂದೇನಾಗುತ್ತೋ ನೋಡ್ಕೋಣ, ಆದ್ರೆ ನನ್ನ ಮಗು ಚೆನ್ನಾಗಿರ್ಲಿ ಅಂತ ಅವನು ಗರ್ಭದಲ್ಲಿ ಪೋಷಣೆ ಮಾಡೋಕೆ ಹೊರಟ. ಅದು ಕೂಡ ಸಮಾಜದಲ್ಲಿ ಏನ್ ಹೇಳಬಹುದು, ಏನ್ ಹೇಳದ್ದೇ ಇರಬಹುದು. ಒಬ್ಬ ರಾಜನಾಗಿ ಅವನು ಬಸರಿ ಹಾಕೊಂಡು ಕೂತ್ಕೊಂಡಿದ್ದಾನೆ ಅಂತಂದ್ರೆ ಹೊರಗಡೆ ಇರುವಂತಹ ಪ್ರಜೆಗಳು ಯಾವ ರೀತಿ 4 ಜನ 4 ಮಾತಾಡ್ತಾರೆ ಅನ್ನೋ ಯಾವುದೇ ಇನ್ಸೆಕ್ಯೂರಿಟಿಯನ್ನ ಆತ ತೋರ್ಪಡಿಸದ್ದೆ, ನಾನೊಬ್ಬ ತಂದೆ, ನನ್ನ ಮಗುವಿಗೆ ಏನೂ ಆಗಬಾರ್ದು, ಅದನ್ನ ಪೋಷಣೆ ಮಾಡೋದು ನನ್ನ ಜವಾಬ್ದಾರಿ, ಈ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಧಿಕ್ಕರಿಸಿ ಅವನದನ್ನ ಮಾಡ್ತಾನೆ. ನೋಡಿ, ದಟ್ ಈಸ್ ದ ಟೇಕ್ ಅವೇ ಆಫ್ ದಿಸ್ ಸ್ಟೋರಿ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಜನ ಆಯ್ತಾ ಈ ಜೆಂಡರ್ ರೋಲ್ ಅನ್ನೋದನ್ನ ಟ್ಯಾಗ್ ಮಾಡ್ಕೊಂಡು ಇಟ್ಬಿಟ್ಟಿದ್ದಾರೆ. ಹೆಂಗಸರು ಅಂತಂದ್ರೆ ಇದಿಷ್ಟೇ ಮಾಡ್ಬೇಕು, ಗಂಡಸರು ಅಂತಂದ್ರೆ ಇದಿಷ್ಟೇ ಮಾಡ್ಬೇಕು. ಕೆಲವೊಂದಷ್ಟು ವಿಚಾರದಲ್ಲಿ ಬಯಾಲಜಿಕಲಿ ಆ ಜೆಂಡರ್ ರೋಲ್ ಅನ್ನ ಟ್ಯಾಗ್ ಮಾಡಿರೋದು ರಿಲೆವೆಂಟ್. ಬಟ್ ಅದಷ್ಟಕ್ಕೆ ನಾವು ಸೀಮಿತ ಆಗದೆ ಅದರ ಹೊರತಾಗಿರುವಂತಹ ಒಂದು ವಿಶಾಲ ಮನೋಭಾವ ಅಂತ ಕರೀತಾರಲ್ಲ,
ಆ ಒಂದು ಟೇಕ್ ಅವೇ ಈ ಒಂದು ಕಥೆಯ ಮೂಲಕ ನಾನು ಕಲಿತೆ. ಇದನ್ನ ಕೇಳಿಸ್ಕೊಳ್ಳುವಾಗ ನನಗೆ ಲಿಟ್ರಲಿ ನಮ್ಮ ಮಹಾಭಾರತದ ಕಥೆಗಳಿರಬಹುದು ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂತಹ ಕಥೆಗಳಿದೆ ಅಲ್ಲ, ಆ ಕಥೆಗಳ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡ್ಕೊಂಡಾಗ ಎಷ್ಟು ವಾವ್ ಅನ್ಸುತ್ತೆ. ಆ ಉದ್ದೇಶವನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ ಜನರಿಗೆ ಅರ್ಥ ಆಗದ್ದೇ ಇರಬಹುದು, ನೆನಪಲ್ಲಿ ಇರದೇ ಇರಬಹುದು, ಅಥವಾ ಸೀರಿಯಸ್ ಆಗಿ ತಗೊಳ್ಳೋದೇ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕಥೆಯ ರೂಪದಲ್ಲಿ ನಮ್ಮ ಈ ಮಹಾಭಾರತ, ರಾಮಾಯಣ, ಬೇರೆ ಯಾವುದಾದ್ರೂ ಶಾಸ್ತ್ರಗಳಿರಬಹುದು, ಇದೆಲ್ಲದ್ರಲ್ಲೂ ಎಷ್ಟು ಚಂದ ಮಾಡಿ ನರೇಟ್ ಮಾಡಿರೋದನ್ನ ನೋಡಿರುವಾಗ ಐ ರಿಯಲಿ ವಂಡರ್. ಏನ್ ಬುದ್ಧಿವಂತರಿದ್ರು, ಎಷ್ಟು ಒಳ್ಳೊಳ್ಳೆ ವಿಚಾರಧಾರೆ ಇತ್ತು ಅವರದ್ದು, ಹಾಗೆ ಅದನ್ನ ನೆಕ್ಸ್ಟ್ ಜನರೇಷನ್ಗೂ ಕೊಡಬೇಕು ಅನ್ನೋ ಎಷ್ಟು ದೊಡ್ಡ ಮನೋಭಾವ ಇತ್ತು ಅವರಲ್ಲಿ ಅಂತ. ಸೊ ಈ ಒಂದು ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ನಿಮಗೆ ಮಹಾಭಾರತದ ಇನ್ನೊಂದು ಇಂಥದ್ದೇ ಮೆಡಿಕಲ್ ಮಿರಾಕಲ್ ಕಥೆ ಇದೆ. ಅದನ್ನ ಆಲ್ರೆಡಿ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ದೀನಿ. ಈ ಎಪಿಸೋಡ್ ಆದ್ಮೇಲೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಅದನ್ನ ಕೂಡ ಮಿಸ್ ಮಾಡದ್ದೆ ನೋಡಿ. ಅದು ಕೂಡ ಒನ್ಸ್ ಅಗೇನ್ ಮೈಂಡ್ ಬ್ಲೋಯಿಂಗ್ ಸ್ಟೋರಿ. ಈ ಒಂದು ಕಥೆಯನ್ನ ಕೇಳುವಾಗ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಈ ಒಂದು ಎಫರ್ಟ್ಗೆ ಒಂದು ಲೈಕ್, ಒಂದೊಳ್ಳೆ ಕಾಮೆಂಟ್, ಹಾಗೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಇಂಥ ಕೆಲವೊಂದಷ್ಟು ವಿಚಾರಗಳನ್ನ ಶೇರ್ ಮಾಡಿ. ಹಾಗೆ ಅದನ್ನ ನಾವು ಮೂಢನಂಬಿಕೆಯ ರೂಪದಲ್ಲಿ ತಿಳ್ಕೊಳ್ಬೇಕಾಗಿಲ್ಲ. ಅದರ ಹಿಂದಿನ ಉದ್ದೇಶ ಏನಿದೆ ಅಲ್ಲ, ಮಾರಲ್ ಆಫ್ ದ ಸ್ಟೋರಿ, ದಾಟ್ ಈಸ್ ಮೈ ಕನ್ಸರ್ನ್. ಹಾಗಾಗಿ ಅವರಿಗೂ ತಿಳಿಸುವ ಸಲುವಾಗಿ ಇದನ್ನ ಶೇರ್ ಮಾಡಿ ಅವರಿಗೆ. ಜೊತೆಗೆ ಈ ಒಂದು ಚಾನೆಲ್ ಅನ್ನ ಬೇರೆಯವರಿಗೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ಒಂದು ಹೈಪ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಮಿಸ್ ಮಾಡದೆ ನೀವು ಮಾಡಿದ್ರಿ ಅಂತಂದ್ರೆ ಆಲ್ಗೋರಿದಮ್ ನಲ್ಲಿ ಇಂಥ ಸ್ಟೋರಿ ಆಟೋಮೆಟಿಕ್ಲಿ ಅಪ್ ಆಗ್ತಾ ಹೋಗುತ್ತೆ. ನಾನೇನ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.